ಸತೀಶ್ ಜಾರಕಿಹೊಳಿ ಸಿಎಂ ಆಗುವಂತೆ ಬೆಂಬಲಿಗರು ವಿಶೇಷ ಹರಕೆಯನ್ನ ಹೊತ್ಕೊಂಡಿದ್ರು. ಬೇವಿನ ಗಿಡದಲ್ಲಿ ಆಲದ ಸಸಿಯನ್ನ ನಾಟಿ ಮಾಡಿ ಹರಕೆಯನ್ನ ಹೊತ್ಕೊಂಡಿದ್ರು. ಬೇವಿನ ಮರದಲ್ಲಿ ಆಲದ ಸಸಿ ಬೆಳೆದಿದೆ ಅನ್ನೋದು ಬೆಂಬಲಿಗರ ವಾದ. ಸತೀಶ್ ಸಿಎಂ ಆಗೋದು ಪಕ್ಕಾ ಅಂತ ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ರಾಯಭಾಗ ತಾಲೂಕಿನ ಚಿಂಚೋಳಿಯಲ್ಲಿ ಈ ಘಟನೆ ಆಗಿದೆ. ಬೇವಿನ ಮರದಲ್ಲಿ ಆಲದ ಸಸಿಯನ್ನ ನಾಟಿ ಮಾಡಿ ಸತೀಶ್ ಬೆಂಬಲಿಗರು ಒಂದು ಸಂಕಲ್ಪವನ್ನ ಮಾಡ್ಕೊಂಡಿದ್ರು. ಅಕಸ್ಮಾತ್ ಇಲ್ಲಿ ಗಿಡ ಬೆಳೆದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರೆ ಅಂತ ಸಂಕಲ್ಪದಂತೆ ಬೇವಿನ ಮರದಲ್ಲಿ ಆಲದ ಸಸಿ ಬೆಳೆದಿದೆ. ಹಿಂಗಾಗಿ ನಮ್ಮ ಲೀಡರು ರಾಜ್ಯವನ್ನ ಆಳೋದು ಪಕ್ಕಾ ಅಂತ ಖುಷಿಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದೊಂದು ಅದರ ಕಾರಣ ಏನಿತ್ತು, ಅದನ್ನ ಕಡ್ದೊಯ್ಬೋದು ನಾವು. ಆದರೆ ಏನಾಗಿದೆ, ಖರೆ ನಾಟ್ಲಿ ನಮ್ಮ ಸತೀಶ್ ಸಾವ್ಕಾರ್ ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ಬೇಡಿಕೆ, ಸತೀಶ್ ಸಾವ್ಕಾರ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ಬೇಡಿಕೆ. ಇದು ಒಂದು ಫಸ್ಟ್ ಮೊದಲು ಒಂದು ಬೇಡಿಕೆ ಬೇಡಿದ್ವಿ ನಾವು, ಸತೀಶ್ ಸಾವ್ಕಾರ್ ಮಕ್ಕಳು MP ಆಗಲಿ ಅಂತೇಳಿ. ಆವಾಗ ನಾವೇರನ್ನ ಮೊದಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದು ಬಂಡಗಾರ ನಮ್ಮ ಚಿಂಚೋಳಿ ಊರಾಗ ಭಾಳ ಸಪೋರ್ಟ್ ಮಾಡಿದವರು. ಅವ್ರ ಉಸ್ತುವಾರಾಗ ನಾವು ಇದ್ದೀವಿ. ಅದು ಫಸ್ಟ್ ಬೇಡಿಕೆ ಪಾರಾಗಿತ್ತು. ಎರಡನೇ ಬೇಡಿಕೆ ನಮ್ದು ಅರಿಕೆ ನಾವು ಒಪ್ಕೊಂಡೆವು. ಈಗ ಬೇವಿನ ಗಿಡದಾಗ ಆಲ ಮರ ನಾಟಿಸಿದೆವು. ಅಂದರೆ ಹರೂರ ಮತ್ತು ಮುಸ್ಲಿಯರ್ ಕೂಡ ದಿಗ್ಗಿ ಹೊಡಿ ಡೀಟೇಲ್ಸ್ ಕೊಡ್ತಾರೆ ಚೇತನ್. ಈ ಭಾಗದ ಜನರ ನಂಬಿಕೆ ಏನು ಅಂತ, ಇದು ಈ ಭಾಗದ ಜನರ ನಂಬಿಕೆನಾ ಅಥವಾ ಈ ಫಾಲೋವರ್ಸ್ ಒಂದು ಎಕ್ಸ್ಪೆರಿಮೆಂಟಾ? ಹೆಂಗಿದು ಬೆಳೆದಿದ್ದು, ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಖಂಡಿತವಾಗಿ ಕೂಡ ಇದೊಂದು ವಿಶೇಷ ಹರಕೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳಿರುವಂತದ್ದು. ಹೀಗಾಗಿ ಅವರು ಸಿಎಂ ಆಗ್ಬೇಕಂತ ಹೇಳಿ ಅನೇಕ ಹರಕೆಗಳನ್ನ ಈಗಾಗಲೇ ಅವರ ಬೆಂಬಲಿಗರು, ಅವರ ಆಪ್ತರು ಮಾಡಿರುವಂತದ್ದು. ಏನು ಕೆಲ ದಿನಗಳ ಹಿಂದೆ ಅಷ್ಟೇ ಇದೇ ಗ್ರಾಮದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಗಳು MP ಆಗ್ಬೇಕಂತ ಹೇಳಿ ಹರಕೆ ಕೊಟ್ಕೊಂಡಿದ್ರು. ಅದು ಈಗ ನಿಜ ಆಗಿದೆ. ಆದ್ರೆ ಈಗ ಮತ್ತೆ ಏನು ಬೇವಿನ ಮರದಲ್ಲಿ ಆಲದ ಸಸಿಯನ್ನ ನೆಟ್ಟಿದ್ವಿ ನಾವು, ಆ ಆಲದ ಸಸಿಗೆ ನಾಟಿದೆ. ಹೀಗಾಗಿ ಈ ನಮ್ಮ ಹರಕೆ ಈ ಹರಕೆಯು ಕೂಡ ಈಡೇರುತ್ತೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕಂತ ಹೇಳಿ ಹರಕೆ ಹೊತ್ತು ಗಿಡ ನಾಟಿದ್ವಿ ನಾವು. ಇವಾಗ ಅದು ಈಡೇರಿದೆ. ಸತೀಶ್ ಜಾರಕಿಹೊಳಿ ಅವರು ಶೀಘ್ರದಲ್ಲೇ ಸಿಎಂ ಆಗ್ತಾರೆ ಏನೋ ನಂಬಿಕೆಯನ್ನ ಏನೋ ಅವರ ಬೆಂಬಲಿಗರು, ಅವರ ಆಪ್ತರು ಬಿಟ್ಟಿರುವಂತದ್ದು. ಹೀಗಾಗಿ ದಿನದಿಂದ ದಿನಕ್ಕೆ ಈ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕೆಂಬುವ ಒಂದು ಆಸೆ ಇದೆ, ಅದು ಹೆಚ್ಚುತ್ತಿರುವಂತದ್ದು. ಅವರ ಅಭಿಮಾನಿಗಳು ದಿನಕ್ಕೊಂದಂತೆ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಹರಕೆ ಹೊತ್ತರೆ ಇದು ಒಂದು ರೀತಿಯಾದಂತಹ ವಿಶೇಷ ಹರಕೆಯನ್ನ ಅವರ ಅಭಿಮಾನಿಗಳು ಹೊತ್ತಿರುವಂತದ್ದು. ಮಮತಾ, ಧನ್ಯವಾದ ಚೇತನ್ ತಮ್ಮ ಮಾಹಿತಿಗಾಗಿ.